ಅರೆ ವಾ, ಅದ್ಭುತ! ನಮ್ಮ ಸ್ನೇಹಿತರ ಈ ನೃತ್ಯ ಅದ್ಭುತವಾಗಿತ್ತು. ಖಂಡಿತವಾಗಿಯೂ ದ್ರೌಪದಿ ವಸ್ತ್ರಾಪಹರಣ ಕಥೆಯನ್ನು ಅವರು ಎಷ್ಟು ಪ್ರಭಾವಶೀಲವಾಗಿ ತೋರಿಸಿದರು ಎಂಬುದು ನಿಜಕ್ಕೂ ಮನಸ್ಸು ಹರ್ಷಭರಿತ ಮಾಡಿತು. ಇದು ನಮಗೆ ದ್ರೌಪದಿಯ ಧೈರ್ಯ, ಗೌರವ ಮತ್ತು ಸ್ತ್ರೀ ಶಕ್ತಿಯ ಬಗ್ಗೆ ನೆನಪಿಸಿತು. ಭವಿತಾ, ದಸರಾ ಹಬ್ಬ ಬಂತು ಅಂದರೆ ನಿನಗೆ ಮೊದಲಾಗಿ ಏನು ನೆನಪಾಗುತ್ತೆ? ಧನ್ಯತಾ, ನನಗೆ ಯಾವಾಗಲೂ ಒಳ್ಳೆಯದ ಜಯ ಎನ್ನುವ ಸತ್ಯವೇ ನೆನಪಾಗುತ್ತೆ. ದಸರಾ ಎಂದರೆ ಧೈರ್ಯ, ಶಕ್ತಿ ಮತ್ತು ಸತ್ಯದ ಹಬ್ಬ. ಹೌದು, ರಾಮನ ಜಯವಾಗಲಿ, ದೇವಿಯ ಜಯವಾಗಲಿ, ದಸರಾ ನಮ್ಮಲ್ಲಿ ಧರ್ಮದ ಬೆಳಕು ಮೂಡಿಸುವ ಹಬ್ಬ. ಆದರೆ ಧನ್ಯತಾ, ದಸರಾ ಬಂದಾಕ್ಷಣ ನನಗೆ ಇನ್ನೊಂದು ವಿಶೇಷ ಹಬ್ಬ ತಕ್ಷಣ ನೆನಪಾಗುತ್ತೆ. ನವರಾತ್ರಿ ಅಲ್ವಾ? ನಾನು ಅದನ್ನೇ ಯೋಚಿಸ್ತಿದ್ದೆ. ಹೌದು, 9 ದಿನ 9 ದೇವಿಯ ರೂಪ, 9 ಶಕ್ತಿಯ ಸಂಭ್ರಮ. ದೇವಿಯ ಆರಾಧನೆಯ ದಿನಗಳು ಬಂದಾಗ ಭಕ್ತಿ, ಶಕ್ತಿ, ಸಂತೋಷ ಎಲ್ಲವೂ ಒಂದೇ ಮಂಟಪದಲ್ಲಿ ಸೇರುತ್ತವೆ. ಅದನ್ನೇ ನಾವು ನವರಾತ್ರಿ ಅಂತ ಕರಿತೀವಿ. ಈ 9 ದಿನವೂ ನಾವು ದೇವಿಯ ವಿಭಿನ್ನ ರೂಪಗಳನ್ನು ಪೂಜಿಸುತ್ತೇವೆ. ದುಷ್ಟರ ನಾಶಕ್ಕೆ, ಸತ್ಯದ ಜಯಕ್ಕೆ, ಭಕ್ತಿಯ ಬೆಳಕಿಗೆ. ಈ ನವರಾತ್ರಿಯ ಸೊಬಗು, ಬಣ್ಣ, ಭಕ್ತಿ ಭಾವನೆಯನ್ನು ನೃತ್ಯದ ರೂಪದಲ್ಲಿ ವ್ಯಕ್ತಪಡಿಸಲು ಬರುತ್ತಿದ್ದಾರೆ ನಮ್ಮ 9ನೇ ತರಗತಿಯ F ವಿಭಾಗದ ವಿದ್ಯಾರ್ಥಿಗಳು. ಪ್ರೇಕ್ಷಕರೇ, ನಿಮ್ಮ ಚಪ್ಪಾಳೆಗಳ ಮೂಲಕ ಅವರನ್ನು ಭಕ್ತಿಯ ಉಸಿರು ತುಂಬಿದ ನವರಾತ್ರಿ ವೈಭವ ನೃತ್ಯಕ್ಕೆ ಸ್ವಾಗತ ಮಾಡೋಣ. The program in charge of this divine full program is Mrs. Triveni. मोदिनि विश्वविनोदिनि नन्दिनुते गिरिवरविन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते
शैलसुते रम्यकपर्दिनि शैलसुते रम्यकपर्दिनि शैलसुते